ಕೋಲಾರ ತಾಲೂಕಿನ ಹರಟಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2013-14ನೇ ಸಾಲಿನಲ್ಲಿ ವ್ಯಾಸಂಗ ಮಾಡಿದ್ದ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ವೇದಿಕೆಗೆ ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ಹೂಗಳನ್ನು ಚೆಲ್ಲುವ ಮೂಲಕ ಸ್ವಾಗತಿಸಿ ಅವರನ್ನು ಅದ್ದೂರಿಯಾಗಿ ಸನ್ಮಾನಿಸಿದರು. ಜೀವನದಲ್ಲಿ ಗುರಿ, ಛಲ, ತಂದೆ ತಾಯಿಯ ಮೇಲೆ ಗೌರವ, ಗುರುವಿನ ಆಶೀರ್ವಾದ ಇದ್ರೆ ಮಾತ್ರವೇ ವಿದ್ಯೆ ಕಲಿತು ಸಮಾಜದಲ್ಲಿ ಉನ್ನತ ಸ್ಥಾನ ಗಳಿಸಲು ಸಾಧ್ಯ. ಹಾಗಾಗಿ ನಾವು ಶಾಲೆಯಲ್ಲಿ ಎಷ್ಟೇ ಕಠಿಣವಾಗಿ ನಿಮ್ಮನ್ನು ನಡೆಸಿಕೊಂಡಿದ್ರೂ ಅದು ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲೆಂದೇ ಎಂದು ನುಡಿದರು. ಹಲವು ವಿದ್ಯಾರ್ಥಿಗಳು ತಮ್ಮ ಹಳೆಯ ಸವಿನೆನಪುಗಳನ್ನು ವೇದಿಕೆ ಮೇಲೆ ಹಂಚಿಕೊಂಡರು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವರ್ಣರಂಜಿತವಾಗಿದ್ದವು. ನೆರೆದಿದ್ದ ಎಲ್ಲರಿಗೂ ವಿಶೇಷ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ಮಂಚಳ್ಳಿ ಅಶೋಕ್, ಮರ್ಗಲ್ ವಿನೋದ್, ಮೈಲಾಂಡಲ್ಲಿ ಅಕ್ಷಿತ್, ಹರಟಿ ಅಕ್ಷಯ್ ವಹಿಸಿಕೊಂಡಿದ್ರು. ಹೇಳಿರುವಂತ ಸಣ್ಣ ಸಣ್ಣ ವಿಷಯಗಳನ್ನು ಸಹ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ತುಂಬಾ ಎತ್ತರ ಮಟ್ಟಕ್ಕೆ ಬಂದಿದೆ. ಹಾಗಾಗಿ ನಮ್ಮ ಸಮಾಜಕ್ಕೆ ನಿಮ್ಮ ಗಳಿಸಿರುವಂತ ಜ್ಞಾನ ಒಳ್ಳೆ ರೀತಿಯಲ್ಲಿ ಬಳಕೆ ಆಗಲಿ, ನಿಮ್ಮ ಮನೆಗೆ ಬಳಕೆ ಆಗಲಿ, ನಿಮ್ಮ ಜೀವನಕ್ಕೆ ಬಳಕೆ ಆಗಲಿ ಅಂತ ಹೇಳ್ತಾ, ಈ ಹೊಸ ಶಾಲೆಯಲ್ಲಿ ತುಂಬಾ ಹೇಳ್ತಿರ್ತೀನಿ. ಶಾಲೆಯಲ್ಲಿ ನಮ್ಮ ಹುಡುಗರು ಕರೆಯೋದಕ್ಕೆ ಅಂತ ಸುಮಾರು 350 ಕಿಲೋಮೀಟರ್ ದೂರದಲ್ಲಿ ಇದೆ ಶಿರಾಳಕೊಪ್ಪ. ಅಲ್ಲಿಗೆ ಬಂದು ಕರೆದ್ರು. ತುಂಬಾ ಖುಷಿ ಆಯ್ತು. ಹೊಸ ಸ್ಟಾಫ್ ಅಂತೂ ಹೇಳಿದ್ದು ತುಂಬಾ ಹೊಗಳಿದ್ರು. ನಾವ್ ಇಲ್ಲೇ ಇದ್ದು ಯಾರು ನಮ್ಮನ್ನ ಬಂದು ಕರೆಯೋದಿಲ್ಲ, ನಿಮಗೆ ಅಲ್ಲಿಂದ ಹುಡುಕೊಂಡು ಬಂದಿದ್ದಾರೆ ಅಂತ ಬಹಳ ಸಂತೋಷ ಆಯ್ತು ಅವಾಗಂತೂ ಹೇಳಿದಾಗ. ಕಬೀರ್ ದಾಸ್ ಅವರು ಒಂದು ಕವನ ಇಲ್ಲಿದ್ದಾರೆ, ನಿನ್ಗೆ ಗುರುಗಳು ಮತ್ತು ದೇವರು ಇಬ್ರು ಒಂದೇ ಸತಿ ಕಾಣಿಸಿದ್ರೆ ಯಾರಿಗೆ ಫಸ್ಟ್ ನಮಸ್ಕಾರ ಮಾಡ್ತೇನೆ ಅಂತ ಅವ್ರು ಕೇಳಿದ್ರೆ ಅವ್ರು ಒಂದ್ ಮಾತು ಬರೀತಾರೆ, ನನ್ನ ಗುರುಗಳು ಈ ದೇವ್ರು ಯಾರು ಅಂತ ತೋರಿಸಿ ನನ್ನ ಗುರುಗಳಿಗೆ ಫಸ್ಟ್ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ತರ ನನ್ನ ದೇವರ ಸಂಬಂಧ ನಮಸ್ಕಾರ ಕೊಡ್ತಾ, ನೀವೆಲ್ಲೇ ಇರಿ, ಹೇಗಾದ್ರೂ ಇರಿ, ಯಾರು ಅವ್ರ ತಂದೆ ತಾಯಿಗಳನ್ನ ಗೌರವಿಸ್ತಾರೆ, ಯಾರು ಅವ್ರ ಮನೆಯನ್ನ ಗೌರವಿಸ್ತಾರೆ, ಯಾರು ಅವ್ರ ತಾಯಿಯನ್ನು ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ಈ ಭಾರತ ಅಮ್ಮೆಯನ್ನ ಗೌರವಿಸಿದಂಗೆ. ಇದು ಈ ತತ್ವದ ಸಿದ್ಧಾಂತದ ಮೇಲೆನೆ ನಾವು ನಿಂತಿರೋದು. ಸಾಮಾನ್ಯವಾಗಿ ಇದೇ ರೀತಿನೇ ಒಂದ್ 2-3 ಬ್ಯಾಚ್ಗಳನ್ನು ಈ ತರ ನಡ್ಸ್ಕೊಂಡು ಹೋದ್ರು. ಅದು ತುಂಬಾ ಸಂತೋಷ. ಮತ್ತೆ ಒಂದು ಶಾಲೆಯ ಬುನಾದಿಯಾಗಿ ಇದೇ ತರ ಆಚರಣೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ಕಳಕಳಿಯಿಂದ ಮನವಿ ಮಾಡ್ಕೊಂತೀನಿ. ನೀವು ಒಳ್ಳೆ ಪ್ರಜೆಗಳಾಗಿ, ನಿಮ್ಮ ಅಪ್ಪ ಅಮ್ಮಗೆ ಒಳ್ಳೆ ಮಕ್ಕಳಾಗಿ, ನಿಮ್ ಏನ್ ಕರ್ತವ್ಯಗಳಿದೆಯೋ ಅದನ್ನ ಕರೆಕ್ಟ್ ಆಗಿ ನಿರ್ವಹಿಸ್ಕೊಂಡು ಹೋಗಿ, ಅದೇ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ನಾನು ಫಾಲೋ ಮಾಡೋದಾದ್ರೆ ಮಾರ್ಕ್ಸ್ ಸಬ್ಜೆಕ್ಟ್ ಇನ್ನೊಂದ್ಸಲ ಓದ್ಕೋಬಹುದು. ಬಟ್ ಅವ್ರು ಹೇಳೋ ಲೈಫ್ ಲೆಸನ್ಸ್ ನ ಮತ್ತೆ ಪಡ್ಕೊಳಕ್ ಆಗಲ್ಲ, ಯಾರು ಹೇಳೋದು ಇಲ್ಲ. ನೀವೆಲ್ಲಾದ್ರೂ ಇರಿ, ಹೇಗಾದ್ರೂ ಅಷ್ಟು ವಿದ್ಯೆ ಅಂತ ಸಂಸ್ಕಾರ, ಆಚಾರ, ವಿಚಾರ, ನಡತೆ, ರೀತಿ, ನೀತಿ ಇವೆಲ್ಲ ನಾವು ಅಕ್ಕಂತಲ್ಸು ಮನೆ ಕಟ್ಟಿದ್ವಿ, ಕಾರು ತಗೊಂಡ್ವಿ, ಅವೆಲ್ಲ ಬೇಕಾಗಿಲ್ಲ. ಸಂಸ್ಕಾರಗಳು ಅಷ್ಟೇನೆ. ತಾಯಿ ತಂದೆ ಗೌರವ ಮಾಡಿ, ಅಕ್ಕ ತಂಗಿಯವರು, ಬಂಧು ಬಳಗ, ಮಿತ್ರರು, ಆಪತ್ಕಾಲದಲ್ಲಿ ಇರ್ತಕ್ಕಂಥ ಸಹಾಯವನ್ನ ಮಾಡ್ತಕ್ಕಂತಹ ಒಂದು ಶಕ್ತಿಯನ್ನು ಪಡ್ಕೊಳ್ಳಿ. ಆ ಬಯಸ್ಕೊಂಡಿರೋ ಉದ್ದೇಶ ಅಥವಾ ಹೊಡ್ಸ್ಕೊಂಡಿರೋ ಟೀಚರ್ ಉದ್ದೇಶ ನೀವು ಹೊಡಿಬೇಕು ಬೈಬೇಕಂತಲ್ಲ, ನೀವು ಮುಂದೊಂದು ದಿವಸ ಒಳ್ಳೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೇಕು ಅನ್ನೋ ಉದ್ದೇಶ ಅಷ್ಟೇ ಹೊರತು ಒಳ್ಳೆ ವಿದ್ಯಾವಂತರಾಗಬೇಕು, ಒಳ್ಳೆ ಬುದ್ಧಿವಂತರಾಗಬೇಕು, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೇಕು ಅನ್ನೋ ಉದ್ದೇಶ ಇರುತ್ತೆ ಹೊರತು ಬೇರೆ ಯಾವುದೋ ವ್ಯಕ್ತಿಗ ಇರಲ್ಲ. ನೀವೆಲ್ಲ ಈಗ ಸಾಧನೆ ಮಾಡಿದಾರ, ತುಂಬಾ ತುಂಬಾ ಧನ್ಯವಾದ. ಕೆಲಸ ಮಾಡಿದ್ರು ವಿದ್ಯಾಭ್ಯಾಸ ಇಂಪಾರ್ಟೆಂಟ್. ಒಂದು ಕೆಲಸ ಬರುತ್ತೆ ಅಂತ ಓದೋದಲ್ಲ, MSc ಮಾಡೋದು ನಾವು MA ಮಾಡಿದ್ರೆ ಆಗಲ್ಲ. ನಮ್ಮ ತಲೆಯಲ್ಲಿ ಎಷ್ಟು ವಿದ್ಯೆ ಬಂದಿದೆ, ನಾವು ಮುಂದೆ ಯಾವ ತರ ಬೆಳಿಬೇಕು ಅನ್ನೋ ಒಂದು ಪ್ಲಾನಿಂಗ್ ಬರಬೇಕು. ಯಾಕಂದ್ರೆ ನಾನು ಇದೇ ಶಾಲೆಯಲ್ಲಿ ಓದಿ, ನಾನು ಶಾಸ್ತ್ರಿ ಓದಿಲ್ಲ, ಸೆಕೆಂಡ್ PUC ಅಷ್ಟೇ ಓದಿರೋದು. 1 ವರ್ಷ ITI ಮಾಡಿದೆ. ಇವತ್ತು ಬಟ್ಟೆ ಅಂಗಡಿ ಮಾಡಿದ್ದೀನಿ. ಬಟ್ಟೆ ಅಂಗಡಿ ಮಾಡ್ಬೇಕಂದ್ರೂ ವಿದ್ಯಾಭ್ಯಾಸ ಬೇಕು. ಅದಕ್ಕೆ ನೀವು ಚೆನ್ನಾಗಿ ಓದ್ಬೇಕು. ಮೇಡಮ್ ಹೇಳಿದ್ರೆ ಟಾಪರ್ ಯಾರು ಬರೆದ್ರೆ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಾರಂತ ನಾನು ಹೇಳ್ತಾ ಇದ್ದೀನಿ. ನನ್ನಿಂದನೂ ಒಂದು ಕೊಡುಗೆ ಇದ್ದೇ ಇರುತ್ತೆ. ಆದ್ರೆ ನೀವು ಬರೀ ಇನ್ನು ಎಲ್ಲರೂ ಪೂರ್ತಿಯಾಗಿ ಜೀವನದಲ್ಲಿ ನೆಲೆ ನಿಂತಿಲ್ಲ, ಆದ್ರೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ನಾನು ಅಶೋಕ ಮತ್ತೆ ಮೋಹನ್ ಫಸ್ಟ್ ಸಾರಿ ಬಂದಿದ್ದಾಗ್ಲೇ ಹೇಳಿದೆ, ನಿಮ್ಮ ಬ್ಯಾಚಿನ ಎಲ್ಲಾ ತಂಡದವರು ಇನ್ನೂ ಜೀವನದಲ್ಲಿ ಪೂರ್ತಿಯಾಗಿ ನೆಲೆ ನಿಂತಿಲ್ಲ, ಆದ್ರೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದೀರಲ್ಲಪ್ಪ ಅಂತ. ಆದ್ರೂ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಿ, ತುಂಬಾ ಸಂತೋಷ. ನಿಮ್ಮ 13-14ನೇ ಬ್ಯಾಚ್ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಓದ್ತಾ ಇದ್ರು.
ಮತ್ತೆ MSN ಮಾಡಿಸೋರು ಶಿಸ್ತಿನ ಸಿಪಾಯಿಗಳಾಗಿದ್ರು. ಹೌದು, ಅವ್ನು ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಬಹಳ ಅವ್ನು ಜಾಸ್ತಿ ಬೈತಾ ಇದ್ದಾರೆ ನಾವು ಚೆನ್ನಾಗಿ ಓದೋಣ ಅಂತ. ಆದ್ರೆ ಅವ್ನು ಇವತ್ತು ನೋಡಿದ್ರೆ ಸಂತೋಷ ಆಗುತ್ತೆ. ಅವ್ನು ಸಂಪಾದನೆ ಮಾಡಿದೆ, ಬಗಾರ್ಪೇಟೆಯಲ್ಲಿ ಮನೆ ಕಟ್ಸ್ತಾನೆ ಅಂತ ಹೇಳಿದ, ಬಹಳ ಸಂತೋಷ ಆಯ್ತು. ಹಾಗೆ ಎಲ್ಲರೂ ನೀವು ನಿಮ್ಮ ಇದರಲ್ಲಿ ಸಾಧನೆ ಮಾಡಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ನೀವು ಸಮಾಜದಲ್ಲಿ ಒಳ್ಳೇದು ಮಾಡಿದ್ರು ಪರವಾಗಿಲ್ಲ, ಕೆಟ್ಟ ಕೆಲಸಗಳನ್ನು ಮಾಡಕ್ ಹೋಗ್ಬೇಡ್ರಿ. ಅದೇ ಸಮಾಜಕ್ಕೆ ನೀವು ಕೊಡೋ ದೊಡ್ಡ ಕೊಡುಗೆ ಅಂತ ಹೇಳ್ತಾ, ಶಿಕ್ಷಣವನ್ನು ಪಾಠವನ್ನು ಕಲಿಸಿ ಅಥವಾ ಏನೋ ಬೋಧನೆ ಮಾಡಿ ಅಂಕಗಳನ್ನು ಪಡೆದುಕೊಳ್ಳೋದು ಅಷ್ಟೇ ಅಲ್ಲ, ಸಮಾಜದಲ್ಲಿ ಸರ್ವರಲ್ಲಿ ಕೂಡ ನಾವು ಬೆರೆತು ಸರ್ವತೋಮುಖವಾಗಿ ಸಮಾಜಮುಖಿಯಾಗಿ ಬೆಳೆದಾಗ ಎಲ್ಲರೂ ಕೂಡ ಮೆಚ್ಚುಗೆ ಆಗುವಂತ ಶಿಕ್ಷಣವನ್ನು ಪಡೆದ್ರೆ ಆವತ್ತು ಅಂತಾರೆ ಯಾರಪ್ಪ ಇವನಿಗೆ ವಿದ್ಯೆ ಕಲಿಸಿದ್ದು, ಯಾರಪ್ಪ ಇವನಿಗೆ ಬುದ್ಧಿ ಕಲಿಸಿದ್ದು ಅಂತ. ಆ ಮಾತು ಬರಬೇಕಂತಂದ್ರೆ ನಾವ್ ಎಂತವ್ರಾಗಿರ್ತೀವಿ, ಏನ್ ಕಲಿಸಿರ್ತೀವಿ, ಆ ಕಲ್ತಂತವ್ರು ನೀವು ಯಾವ ರೀತಿಯಾಗಿ ಸಮಾಜದಲ್ಲಿ ತಂದೆ ತಾಯಿಗಳಿಗಾಗಲಿ ಶಾಲೆಗಾಗಲಿ ಶಿಕ್ಷಕರಾಗಿ ಗೌರವ ತರ್ತೀರಿ ಅನ್ನೋದನ್ನೇ ಈ ಪಾಠಶಾಲೆಗಳಲ್ಲಿ ಕಲಿಸ್ಕೊಡೋದು. ನಮಗೆ ಇದೇ ಒಂದು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಅಂತ ನಮಗೆ ಬಹಳ ಗರ್ವದಿಂದ ಹೇಳ್ಕೋಬಹುದು ನಾವು. ಯಾಕಂದ್ರೆ ಇದು ಯಾರು ಹೇಳಿಕೊಟ್ಟು ಬಂದಿದ್ದಲ್ಲ, ನಮ್ಮ ಶಿಷ್ಯರಿಂದ ನಮ್ಮಲ್ಲಿರ್ತಕ್ಕಂಥ ನಾವು ಅವ್ರಿಗೆ ಕಲಿಸಿರ್ತಕ್ಕಂಥ 4 ಅಕ್ಷರದಿಂದ ನಮಗೆ ಇವತ್ತು ನೋಡಿ ಹಬ್ಬದ ವಾತಾವರಣ. ಇದಕ್ಕಿನ ನಮಗೆ ಯಾವ ಪ್ರಶಸ್ತಿನೂ ಬೇಕಾಗಿಲ್ಲ, ಇದೇ ಒಂದು ದೊಡ್ಡ ಪ್ರಶಸ್ತಿ ಅಂತ ಭಾವಿಸ್ತಾ, ಮುಖ್ಯವಾಗಿ ನಾನು ನಿಮ್ಮಲ್ಲಿ ಶಿಷ್ಯರಂತದಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ವೃತ್ತಿ ಜೀವನ ಯಾವುದೇ ಇರ್ಬೋದು, ನೀವು ಎಷ್ಟೇ ಓದ್ಬೋದು, ಮೊದಲನೇದಾಗಿ ಸಮಯಕ್ಕೆ ಬೆಲೆ ಕೊಡಿ, ಸಮಯ ಪ್ರಜ್ಞೆಯನ್ನ ಮೂಡಿಸಿ. 2013-14ನೇ ಸಾಲಿನ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮ ಬಹಳ ಸಂತೋಷ. ಏನ್ ಹೇಳೋದಕ್ಕೂ ಮಾತು ಬರ್ತಾ ಇಲ್ಲ, ಅಷ್ಟೊಂದು ಚೆನ್ನಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಾ. ಹಾಗಾಗಿ ಬಹಳ ಸಂತೋಷ ಆಗತ್ತೆ. ಇನ್ನೊಂದು ಬಹಳ ನಿಮ್ಮಲ್ಲಿ ಹೇಳತಕ್ಕಂತಂದ್ರೆ, ಈ ಶಾಲೆಯಲ್ಲಿ ಹಲವಾರು ಕುಂದುಕೊರತೆಗಳಿದೆ. ಹಾಗಾಗಿ ನಾವು ಒಂದು ಹಳೆ ವಿದ್ಯಾರ್ಥಿಗಳ ಸಂಘವನ್ನ ನಾವು ಮಾಡಬೇಕು ಅನ್ಕೊಂಡಿದ್ವಿ. ದಯವಿಟ್ಟು ಇಲ್ಲಿ ಯಾರು ಲೀಡ್ ಮಾಡಿದಿರೋ ನಿಮ್ಮ ಅಡ್ರೆಸ್, ಫೋನ್ ನಂಬರ್ ಅನ್ನ HMK ಕೊಟ್ಟು ಹೋಗಿ. ನಾವು ಕಾರ್ಯಕ್ರಮ ಮಾಡಿದಾಗ ನಿಮ್ಮ ಎಲ್ಲರನ್ನ ಕರೆಸ್ತೀವಿ. ನಿಮ್ಮ ಕಡೆಯಿಂದ ಏನ್ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಮಾಡಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾನೊಬ್ಬ ಟೀಚರ್ ಆಗ್ಬೇಕಾದ ಕಾರಣ ನಮ್ಮಮ್ಮ ಸತ್ತಾರ, ಅದಕ್ಕಾಗಿ ಹೇಳ್ತಾರೆ. ಅದ್ರ ಜೊತೆಗೆ ನೀವು ಓದಿರ್ತಕ್ಕಂಥ ಶಾಲೆಗೆ ನಿಮ್ಮ ಕೈಲಾದ ಅಳಿಲು ಸೇವೆಯನ್ನ ಮಾಡಿ ನಿಮ್ಮ ಊರಿನ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಅಂತ ಕೇಳ್ತಾ, 114ನೇ ಸಾಲಿನ ವಿದ್ಯಾರ್ಥಿಗಳಿಂದ ಅರಟಿ ಶಾಲೆಗೆ ಕೊಡುಗೆಯಾಗಿದೆ.